ಒಂದು ಮಠ ಅಂದ್ರೆ ಒಂದು ಸಂಸ್ಕೃತಿಯ ಪ್ರತಿನಿಧಿ. ಮೈಸೂರು ಭಾಗದಲ್ಲಿ ಈ ಭಾಗದಲ್ಲಿ ಸುಧಾಕರ ಸತ್ಯೇಂದ್ರ ಮಹಾಸ್ವಾಮಿಗಳು ಆ ಒಂದು ಸಂಸ್ಕೃತಿಯನ್ನ ಇಲ್ಲಿ ಆಳವಾಗಿ ಬೇರು. ಇದೊಂದು ಸುಸಂಸ್ಕೃತ ಹೊಂದಿರುವಂತಹ ನಾವು ಆಗಿದ್ದರೆ ಇಡೀ ಕರ್ನಾಟಕವು ಸುಸಂಸ್ಕೃತ ನಾಡಾಗಿದ್ದರೆ, ಪ್ರಗತಿಪರವಾಗಿರುವಂತಹ ನಾಡಾಗಿದ್ದರೆ, ಶಿಕ್ಷಣದಲ್ಲಿ ಮುಂದಿರುವಂತಹ ನಾಡಾಗಿದ್ದರೆ, ಅಷ್ಟೇ ಅಲ್ಲ ಐಟಿ ರೀತಿಯಲ್ಲಿ ಬಹಳಷ್ಟು ಸಾಧನೆಯನ್ನು ಕರ್ನಾಟಕ ಮಾಡಿದ್ರೆ ಅದರ ಮೂಲ ನಾವೆಲ್ಲ ಮಾನ್ಯರು ಬ್ರಿಟಿಷರು ಬಿಟ್ಟು ಹೋಗಿದ್ದ ಮುಂಚೆ, ಸ್ವತಂತ್ರ ಮುಂಚಿನಿಂದ ಶಿಕ್ಷಣವನ್ನು ಕೊಟ್ಟು, ಹೆಣ್ಣುಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು, ಬಡವರಿಗೆ ಶಿಕ್ಷಣವನ್ನು ಕೊಟ್ಟು, ಜಾತಿ ಮತ ಬೇರೆಯವರಿಗೆ ಶಿಕ್ಷಣವನ್ನು ಕೊಟ್ಟಿದ್ದಕ್ಕಾಗಿ ಕರ್ನಾಟಕ ದೊಡ್ಡ ಪ್ರಗತಿಯನ್ನು ಸಾಧಿಸಿದೆ. ಮೊದಲಿಗೆ ಚರ್ಚೆಯಲ್ಲಿ ಒಂದು ರಾಜಕಾರಣಿಗಳು ಮಠಮಾನ್ಯಗಳು ಏನ್ ಮಾಡಿದ್ದಾರೆ, ಅಂದ್ರೆ ಎಲ್ಲಿ ಸರ್ಕಾರ ಎಲ್ಲಿ ಸರ್ಕಾರ ಕೆಲಸ ಮಾಡಿದ್ರು ಮಠಮಾನ್ಯ 1925ರಲ್ಲಿ ಹೆಣ್ಣು ಮಕ್ಕಳಿಗಾಗಿ ಆಪ್ಷನ್ ತೆಗೆದುಕೊಳ್ಳುವುದು ನಮ್ಮ ಕಡೆ. ಈಗ ಸುತ್ತೂರಿನಿಂದ ಹಿಡಿದು ನಮ್ಮ ನಿಪ್ಪಾಣಿಗಳು, ಬೀದರ್ನಿಂದ ಹಿಡಿದು ಚಾಮರಾಜನಗರ ಹೆಚ್ಚಿಗೂ ಕೂಡ ಮಠಗಳ ಸಾಧನೆ, ಆ ಕ್ಷೇತ್ರದ ಅಭಿವೃದ್ಧಿ ನಾವು ನೋಡ್ತಾ ಇದ್ದೀವಿ. ಧರ್ಮ, ಸಂಸ್ಕೃತಿ, ಸಂಸ್ಕಾರವನ್ನು ಉಳಿಸಿಕೊಳ್ಳೋದಕ್ಕೆ ಜ್ಞಾನವನ್ನ ಇವತ್ತು ಕನ್ನಡ ನಾಡಿಗೆ ಕೊಟ್ಟಿರುವುದನ್ನು ಮನುಷ್ಯನಿಗೆ ಬಹಳ ಮೋಸವಾಗಿರುವಂತದ್ದು ದೇವರು ಕೊಟ್ಟಿರುವಂತಹ ಉಸಿರು, ಗಾಳಿ, ನೀರು ಮತ್ತೆ ಆಹಾರ ಬೇಕಂದ್ರೆ ಕೃಷಿ ಬಹಳ ಅವಶ್ಯಕತೆ ಇದೆ. ಹೀಗಾಗಿ ಕೃಷಿಯನ್ನ ತಮ್ಮ ಸಂಸ್ಕಾರದಲ್ಲಿ, ತಮ್ಮ ಸುಸಂಸ್ಕೃತದಲ್ಲಿ ಸೇರಿಸಿರುವಂತದ್ದು ನೇರವಾಗಿ ಮನುಷ್ಯನನ್ನ ಮಾನವನಾಗಿ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಹಸಿವನ್ನು ನಿಲ್ಲಿಸುವ. ಯಾವ ಹೊಟ್ಟೆಗೆ ಅನ್ನ ಇಲ್ಲವೋ ಆ ಮನುಷ್ಯನಿಗೆ ಯಾವುದೇ ವೇದಾಂತ ಹೇಳೋದು ಪ್ರಯೋಜನ ಇಲ್ಲ, ಯಾವುದೇ ವಚನ ಹೇಳೋದು ಪ್ರಯೋಜನ ಇಲ್ಲ. ಅದಕ್ಕಾಗಿ ಕೃಷಿಯ ಜೊತೆಗೆ ಮಠಗಳೆಲ್ಲರೂ ಕೂಡ ಸೇರಿಸಿಕೊಂಡು ಬಹಳ ದೊಡ್ಡ ಕಾರ್ಯಕ್ರಮಗಳನ್ನ ಕೃಷಿಯಲ್ಲಿ ಮಾಡ್ತಾ ಇದ್ದಾರೆ. ಪೂಜ್ಯರು ಈ ಭಾಗಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಶಾಶ್ವತವಾಗಿ ಮೈಸೂರು ಚಾಮರಾಜನಗರ ಜಿಲ್ಲೆಯ ಬರವನ್ನ ನೀಗಿಸುವಂತ ಮಹತ್ವದ ಕೆಲಸವನ್ನ ಪೂಜ್ಯರು ಮಾಡಿದ್ದಾರೆ.